ಬಿಗ್ ಬಾಸ್. ಬಿಗ್ ಬಾಸ್ ಯಾ ಅಂದ್ರೆ ನಾವು ನೀವು ಎಲ್ಲರೂ ಹೋಗ್ಬೋದು ಅಂತ ಗೊತ್ತು. ಯು ಆರ್ ಸೆಲೆಕ್ಟೆಡ್ ಫಾರ್ ನೆಕ್ಸ್ಟ್ ರೌಂಡ್. ಆಮೇಲೆ ಏನ್ ಸುಮಾರು ದಿವಸ ನಂಗೇನ್ ರಿಪ್ಲೈ ಬರ್ಲಿಲ್ಲ. ಇದು ಹೊಗೆ ಅಂತೇಳಿ ಅನ್ಕೊಂಡೆ. ನಾನ್ ಮೇಲ್ನ ಚೆಕ್ಕೆ ಮಾಡಿಲ್ಲ. ಬಟ್ ದ್ಯಾಟ್ ಡೇ ಗಾಡ್ ಮೇಡ್ ಮಿ ನಾಟ್ ಟು ಟಾಕ್ ಅಟ್ ಆಲ್. ನಾನ್ ಕನಸು ಕಂಡ ಬಿಗ್ ಬಾಸ್ ಇದಲ್ಲ. ಹಾಯ್, ಹಲೋ, ನಮಸ್ತೆ. ನಾನು ಸಿಂಧು. ನಾನಿವಾಗ ಟ್ರಾವೆಲ್ ಮಾಡ್ತಿದ್ದೇನೆ. ಅದಕ್ಕೆ ರೆಡಿ ಆಗೋಣ ಅನ್ನೋ ಟೈಮಿಗೆ ಮೇ ಬಿ 1 ಮಂತ್ ಬ್ಯಾಕ್ ಅನ್ಸುತ್ತೆ. ಕ್ಯಾಮ್ರಾ ಇಸ್ ಅ ಪ್ರಾಬ್ಲಮ್ ಹಿಯರ್. ಸೊ ರೆಡಿ ಆಗ್ತಾ ನಿಮಗೊಂದು ಸ್ಟೋರಿ ಹೇಳ್ತೀನಿ. ಸ್ಟೋರಿ ಅಂದ್ರೆ ವಾಟ್ ಎವರ್ ಹ್ಯಾಪನ್, ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಹೌ ಇಟ್ ಹ್ಯಾಪನ್, ಹೌ ಇಟ್ ವೆಂಟ್ ಅಂಡ್ ಆಲ್. ಸೊ ದ ಸ್ಟೋರಿದು ಟೈಟಲ್ ಈಸ್ ಬಿಗ್ ಬಾಸ್. ಬಿಗ್ ಬಾಸ್ ಯಾ ಎಲ್ಲರೂ ಎವ್ರಿ ಒನ್ ಆರ್ ಸೋ ಎಕ್ಸೈಟೆಡ್ ಫಾರ್ ಬಿಗ್ ಬಾಸ್. ನಾನು ಬಿಕಾಸ್ ಫ್ರಮ್ ಫಸ್ಟ್ ಸೀಸನ್ ಟು 12th ಸೀಸನ್ ಐ ಹ್ಯಾವ್ ವಾಚ್ಡ್ ಮೋಸ್ಟ್ ಆಫ್ ದ ಸೀಸನ್ಸ್. ಮೋಸ್ಟ್ ಅಂದ್ರೆ ಒಂದೆರಡು ಬಿಟ್ಟಿರ್ಬೋದೇನೋ ಬಿಕಾಸ್ ಆಫ್ ದ ಕಂಟೆಸ್ಟೆಂಟ್ಸ್. ಅದರ್ ದನ್ ದಟ್ ಐ ಹ್ಯಾವ್ ವಾಚ್ಡ್ ಈಚ್ ಅಂಡ್ ಎವ್ರಿ ಸೀಸನ್. ಸೊ ಈ ಸತಿದು ಬಿಗ್ ಬಾಸ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಕಾಮನರ್ಸ್ ಅಂದ್ರೆ ನಾವು ನೀವು ಎಲ್ಲರೂ ಹೋಗ್ಬೋದು ಅಂತ ಗೊತ್ತು. ಅದಕ್ಕೆ ಏನ್ ಮಾಡ್ಬೇಕು ಅಂತ ಬಂತು. ಸೊ ದೇ ಹ್ಯಾವ್ ಮೆನ್ಷನ್ಡ್, ನೀವು ವಿಡಿಯೋ ಮಾಡಿ 3 minutes ವಿಡಿಯೋ ಮಾಡಿ ಕಳ್ಸಿ. ಸೊ ಅವ್ರಿಗೆ ಇಷ್ಟ ಆದ್ರೆ ಸೆಲೆಕ್ಟ್ ಅಂತ. ಅದಕ್ಕೆ ನಾನು ಓಕೆ 3 minutes ವಿಡಿಯೋ ಮಾಡೋಣ, ಟ್ರೈ ಮಾಡಕ್ಕೇನು, ಏನಾಗುತ್ತೆ, ಲೆಟ್ ಮಿ ಟ್ರೈ ಅಂತೇಳಿ ನಾನು 3 minute ವಿಡಿಯೋ, ಅದು ನಾಳೆ ಲಾಸ್ಟ್ ಡೇಟ್ ಅಂದ್ರೆ ಇವತ್ತು ಶೂಟ್ ಮಾಡಿ ಒಂದು ವಿಡಿಯೋ, ಅದು ಬ್ರೇಕ್ಫಾಸ್ಟ್ ಮಾಡಿ ಮುಗಿಸ್ಕೊಂಡ್ ಬಂದಿದ್ದೆ. ಸುಮ್ನೆ ನಂದು ಅವತ್ತು ರೆಸ್ಟ್ ಇತ್ತು, ಅವತ್ತು ಫ್ಲೈಟ್ ಏನಿರ್ಲಿಲ್ಲ. ಸೊ ಸುಮ್ನೆ ಏನು ಯಾಕೆ ಟೈಮ್ ವೇಸ್ಟ್ ಮಾಡೋದು, ಒಂದು ವಿಡಿಯೋ ಮಾಡಿ ಕಳ್ಸೋಣ ನೋಡೋಣ ಅಂತೇಳಿ ನಾನು ವಿಡಿಯೋ ಮಾಡಿ ಕಳಿಸ್ದೆ. ಅಂತ ವಿಡಿಯೋ ಮಾಡೋದಂತೂ ಮಾಡ್ದೆ, ಈ ಐಫೋನ್ ಅಲ್ಲಿ ರೆಕಾರ್ಡ್ ಮಾಡ್ದೆ. ಬಟ್ ದೇವರ್ ಆಸ್ಕಿಂಗ್ ಫಾರ್ ಸಮ್ ಅದರ್ ಡಿಸ್ಕ್ರಿಪ್ಷನ್. ನಾನು ಯಾವಾಗ ಅಪ್ಲೋಡ್ ಮಾಡಿದ್ರು ಅದು ಅಪ್ಲೋಡ್ ಆಗ್ತಾ ಇರ್ಲಿಲ್ಲ. ನಾನ್ ಆಮೇಲೆ ನನ್ನ ತಮ್ಮಂಗೆ ಹೆಂಗ್ ಅಪ್ಲೋಡ್ ಮಾಡೋದು, ಅವ್ರು ಇಷ್ಟಿಷ್ಟು ಮೆನ್ಷನ್ ಮಾಡಿದಾರೆ. ಎಷ್ಟು ನಂದು ವಿಡಿಯೋ ರೆಕಾರ್ಡ್ ಮಾಡಿದ್ದು 500 MB ಏನೋ ಇತ್ತು. ದೇ ವಾಂಟೆಡ್ ಜಸ್ಟ್ 50 MB ಆರ್ ತುಂಬಾ ಕಮ್ಮಿ MB. ಅದಕ್ಕೆ ನಾನು ಆಮೇಲೆ ನನ್ನ ತಮ್ಮಂಗ್ ಫೋನ್ ಮಾಡಿ ಹೆಂಗ್ ಮಾಡೋದು ಅಂತೇಳಿ ನಾನು ಚಾಟ್ ಜಿಪಿಟಿಲಿ ಸರ್ಚ್ ಮಾಡಿ ಹೆಂಗೆ ಇದ್ ಮಾಡೋದು ಅಂತೇಳಿ ಆ ಹಂಗೆಲ್ಲ ಮಾಡಿ ನಾನು ವಿಡಿಯೋನ ಸೆಂಡ್ ಮಾಡ್ದೆ. ಸೆಂಡ್ ಮಾಡಿದ್ಮೇಲೆ ಆಫ್ಟರ್ ಆಮೇಲೆ ಸೆಂಡ್ ಮಾಡ್ದೆ. ನಂಗೆ ಆಮೇಲೆ ಏನು ರಿಪ್ಲೈ ಬಂದಿರ್ಲಿಲ್ಲ. ಐ ವಾಸ್ ಲೈಕ್ ಓಕೆ, ಏನ್ ಸೆಲೆಕ್ಟ್ ಆಗಿಲ್ಲ ಅನ್ಸುತ್ತೆ, ವೇಸ್ಟ್ ಆಯ್ತು ಟೈಮ್ ಅಂತೇಳಿ ಅನ್ಕೊಂಡಿದ್ದೆ. ಓಕೆ ಅಂತೇಳಿ ಹಾಗೆ ಡೇಸ್ ಆಗ್ತಾ ಇತ್ತು. ಆಲ್ಮೋಸ್ಟ್ 1 week 2 week ಏನೋ ಎಷ್ಟೋ ಆಯ್ತು. ನಾನು ಅದನ್ನ ಬಿಟ್ಟು ಹಾಕಿದ್ದೆ. ಆಮೇಲೆ ಆಲ್ ಆಫ್ ಎ ಸಡನ್ ನಾನೊಂದು ಫ್ಲೈಟ್ ಮಾಡಿ ಲ್ಯಾಂಡ್ ಆಗಿದ್ದೆ. ಲ್ಯಾಂಡ್ ಆಗಿದ ತಕ್ಷಣ ವಿ ಹ್ಯಾವ್ ಅ ಹ್ಯಾಬಿಟ್ ಆಫ್ ಚೆಕಿಂಗ್ ಅವರ್ ಫೋನ್ ಅಲ್ಲ, ಬಿಕಾಸ್ ನೆಟ್ವರ್ಕ್ ಇರಲ್ಲ ನಮಗಲ್ಲಿ. ಸೊ ರೈಟ್ ಆಫ್ಟರ್ ಲ್ಯಾಂಡಿಂಗ್ ಐ ಚೆಕ್ ಮೈ ಫೋನ್. ಐ ವಾಸ್ ಲೈಕ್ ಐ ಗೆಟ್ ಅ ಮೆಸೇಜ್ ಫ್ರಮ್ ದೆಮ್, ಫ್ರಮ್ ದೇರ್ ಟೀಮ್. ಒಂದು ವಾಟ್ಸಪ್ ಅಲ್ಲಿ ದೇ ಟೆಕ್ಸ್ಟ್ ಅಸ್ saying that you are selected for next round. The next round will be video call. It will be tomorrow. Be prepared ಅಂತ ಏನೋ ಮೆಸೇಜ್ ಬಂತು. ಐ ವಾಸ್ ಸೋ ಹ್ಯಾಪಿ. ನನ್ಗೆ ಖುಷಿ ಅಂದ್ರೆ ಖುಷಿ. ಹೆಂಗೆ ನನ್ ಕ್ರೂ ಇದ್ರು, ಕ್ರೂ ಪಕ್ಕದಲ್ಲೇ ಇದ್ಲು. ಶಿ ವಾಸ್ ಲೈಕ್ ವಾಟ್ ಹ್ಯಾಪನ್, ಟೆಲ್ ಮಿ ಅಂತ. ಐ ವಾಸ್ ಲೈಕ್ ಹೇಳಿಲ್ಲ ಆದ್ರೆ, ಬಟ್ ಐ ವಾಸ್ ಸೋ ಹ್ಯಾಪಿ. ಆಮೇಲೆ ಖುಷಿ ಗೊತ್ತಲ್ಲ ಹೆಂಗಿರುತ್ತೆ ಅಂತ.
ಖುಷಿಯಾಗಿತ್ತು. ಆಮೇಲೆ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ನಾನು ಮ್ಯಾಂಗ್ಳೂರಲ್ಲಿದ್ದೆ. ಈ ಅವ್ರು ವಿಡಿಯೋ ಇಂಟರ್ವ್ಯೂ ಅಂತೇಳಿ ವಿಡಿಯೋ ವಿಡಿಯೋ ಕಾಲ್ ರೌಂಡ್ ಅಂತ ಹೇಳಿದ್ರಲ್ಲ, ಅವಾಗ ಮಂಗ್ಳೂರ್ ಇಸ್ ಲೈಕ್ ನಂದು ತವರು ಮನೆ ಆಗ್ಬಿಟ್ಟಿದೆ. ಬರ್ತಾನೆ ಇರ್ತಿದ್ದೀನಿ. 10-11 ಅಂತ ಹೇಳಿದ್ರು. ನನ್ಗೆ ಆಫ್ಟರ್‌ನೂನ್ ಫ್ಲೈಟ್ ಇತ್ತು. ದುಬೈ ಫ್ಲೈಟೋ ಯಾವ್ದೋ ಅಬುದಾಬಿನೋ ಯಾವ್ದೋ ಇತ್ತು. ಬಟ್ 10-11 ಅಂದಿದ್ರಲ್ಲ, ನಂದು ಆಹ್, ಈವ್ನಿಂಗ್ ಡಿಪಾರ್ಚರ್ ಇತ್ತು. ಸೊ ಐ ವಾಸ್ ಲೈಕ್ ಓಕೆ ಮಾರ್ನಿಂಗ್ ಕಾಲ್ ಮಾಡಿದ್ರೆ ನಾನು ಆಹ್, ಕಾ ಕಾಲ್ ಅಟೆಂಡ್ ಮಾಡ್ಬೋದು. ಇಂಟರ್ವ್ಯೂ ಅದೇ ವಿಡಿಯೋ ಕಾಲ್ ರೌಂಡ್ ಅಟೆಂಡ್ ಮಾಡ್ಬೋದು ಅಂತ ಅನ್ಕೊಂಡೆ. ಬಟ್ ಏನು ಅಪ್ಡೇಟೇ ಇಲ್ಲ. ಐ ವಾಸ್ ಲೈಕ್ ಯಾಕೆ? ಏನಾಯ್ತು? ದೇ ಆರ್ ನಾಟ್ ಕಾಲಿಂಗ್. ಇನ್ನ ಲೇಟ್ ಆದ್ರೆ ಆಮೇಲೆ ನನಗ್ ಫ್ಲೈಟ್ ಇದೆ. ನನ್ ಫ್ಲೈಟ್ ಹೋದ್ಮೇಲೆ ನಾನು ಕಾಲ್ ರಿಸೀವ್ ಮಾಡಕ್ಕಾಗಲ್ಲ. ಸೊ ಏನು ಅವ್ರು ಆಮೇಲೆ ನಾನು ಹೋದ್ಮೇಲೆ ಕಾಲ್ ಮಾಡಿದ್ರೆ ಐ ಕಾಂಟ್ ಇವನ್ ಟೆಲ್ ದೆಮ್. ಮೇ ಬಿ ದೇ ಮೈಟ್ ಥಿಂಕ್ ದಟ್ ಓಹ್! ಇವಳಿಗೆ ಇಂಟ್ರೆಸ್ಟ್ ಇಲ್ಲ ಅದಕ್ಕೆ ಶಿ ಈಸ್ ನಾಟ್ ರಿಸೀವಿಂಗ್ ದ ಕಾಲ್ ಅಂತ ಹೇಳ್ಬೋದು ಅಂತೇಳಿ ಐ ಡ್ರಾಪ್ಡ್ ಅ ಟೆಕ್ಸ್ಟ್ ಸೇಯಿಂಗ್ ದಟ್ ಐ ಹ್ಯಾವ್ ಅ ಫ್ಲೈಟ್ ಇನ್ ದ ಈವ್ನಿಂಗ್ ಇನ್ ದ ಆಫ್ಟರ್‌ನೂನ್. ಸೊ ಏನು ಕಾಲ್ ಇಲ್ಲಲ್ಲ ಅಂತ. ಅದಾಗಿ ಸ್ವಲ್ಪದೊಂದು ಅರ್ಧ ಗಂಟೆ ಆದ್ಮೇಲೆ ಓಕೆ ನಾನ್ ರೆಡಿ ಆಗ್ತಿದ್ದೀನಿ ಫ್ಲೈಟಿಗೆ. ಯೂನಿಫಾರ್ಮ್ ಹಾಕಿದ್ದೀನಿ. ಸೊ ಐ ವಾಸ್ ಗೆಟಿಂಗ್ ರೆಡಿ. ಆಮೇಲೆ ಅವ್ರು ಹೇಳ್ತಾರೆ ಆಹ್, ಐ ವಿಲ್ ಕಾಲ್ ಯು ಇನ್ ಫ್ಯೂ ಮಿನಿಟ್ಸ್ ಬಿ ರೆಡಿ ಅಂತ ಹೇಳ್ತಾರೆ. ಇಟ್ ಶುಡ್ ಬಿ ತುಂಬಾ ಎಲ್ಲಿ ಜಾಸ್ತಿ ಗಲಾಟೆ ಇಲ್ದಿರೋ ಜಾಗ, ಫುಲ್ ಸೈಲೆಂಟ್ ಆಗಿರೋ ಜಾಗದಲ್ಲೇ ಕುತ್ಕೊಳ್ಳಿ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ. ಐ ವಾಸ್ ಲೈಕ್ ಓಕೆ. ಹೆಂಗೋ ಹೋಟೆಲ್ ರೂಮಲ್ಲಿ ಯಾರು ಬರಲ್ಲ. ಆಯ್ತು ಅಂತೇಳಿ ನಾನು ಅನ್ಕೊಂಡಿದ್ದೆ. ಅನ್ಕೊಂಡಿ ಮಜಾ ವಿಷಯ ಏನಂದ್ರೆ ಐ ಹ್ಯಾವ್ ಅ ಫ್ರೆಂಡ್ ಅವಳು ಇಲ್ಲಿ ಲೇಔರಲ್ಲಿ ಇದ್ಲು. ಸೊ ಶಿ ವಾಸ್ ಲೈಕ್ ಶಿ ಕೇಮ್ ಟು ಮೈ ರೂಮ್ ಹಂಗೆ ಮಾತಾಡಕ್ಕೆ. ಬಿಕಾಸ್ ನಮ್ಗಿಲ್ಲಿ ಒಬ್ಬೊಬ್ಬರೇ ರೂಮಲ್ಲಿ ಇದ್ದಿ ಬೇಜಾರಾಗುತ್ತಲ್ಲ. ಎಷ್ಟು ಅಂತ ಒಬ್ರೊಬ್ರೇ ಇರ್ತೀವಿ ಹೇಳಿ. ಸೊ ಅವಳು ಹೇಳಿದ್ಲು ನಾನು ನಿನ್ ರೂಮ್ ನೋಡ್ಲಿಕ್ಕೆ ಬರ್ತೀನಿ ಅಂತ. ನಾನು ವಾಕ್ ಮಾಡ್ತಿದ್ದೆ ಅವಾಗ. ಆಯ್ತು ನಾನ್ ರೂಮಿಗೆ ಬರ್ತೀನಿ ಅಂದಾಗ ನಾನ್ ಹೇಳ್ದೆ ಆಯ್ತ್ ಹಂಗಾರೆ ನಾನ್ ಸ್ನಾನ ಮಾಡ್ಕೊಂತೀನಿ. ಇವ್ರದೇನ್ ಕಾಲ್ ಇದ್ ಅವ್ರು ಮೆಸೇಜ್ ಮಾಡಕ್ಕಿಂತ ಮುಂಚೆ ಇವ್ರದೇನ್ ಕಾಲ್ ಬರ್ತಿಲ್ಲ. ಆಯ್ತು ನಾನು ಕಾಲ್ ಮಾಡ್ತೀನಿ. ನೀನು ನಾನ್ ಸ್ನಾನ ಮಾಡಿ ಆಮೇಲೆ ನಿನ್ನ ಕಾಲ್ ಮಾಡ್ತೀನಿ. ನೀನ್ ಬರುವಂತೆ ರೂಮಿಗೆ ಅಂತ ಹೇಳಿದೆ. ಆಯ್ತು ಅಂತೇಳಿ ಅವಳು ಅಷ್ಟೇ ಬಂದಿದ್ದಾಳೆ. ಅಷ್ಟೊತ್ತಿಗೆ ನನಗೆ ಮೆಸೇಜ್ ಬಂತು. ಹಿಂಗಿಂಗೆ ನೀನ್ ಅಟೆಂಡ್ ಮಾಡು ಅಂತ. ಆಮೇಲೆ ನಾನ್ ಏನ್ ಹೇಳೋದು ಇವಳಿಗೆ? ಸ್ನಾನ ಮಾಡ್ಕೊ ಬಂದ್ಮೇಲೆ ಅವಳಿಗೆ ಮೆಸೇಜ್ ಮಾಡಿದ್ದೆ. ಆಮೇಲೆ ಅವ್ರು ಮೆಸೇಜ್ ಕಳ್ಸಿದ್ರು. ಆಮೇಲೆ ನಾನು ಅಯ್ಯೋ! ಈಗ ಮತ್ತೆ ಕಳಿಸ್ಬೇಕಲ್ಲ ಪಾಪ ಅಂತೇಳಿ ಅವಳು ಮತ್ತೆ ನನ್ ರೂಮಲ್ಲಿ ಇದ್ಲು. ಸೊ ಅವಳು ಹೇಳ್ತಿದ್ಲು, "ನಾನ್ ಹೋಗಲ್ಲ. ನಾನ್ ಈಗ ಹೋದ್ರೆ ನಾನ್ ಬರಲ್ಲ" ಅಂತ. ಐ ವಾಸ್ ಲೈಕ್ ನೋ, 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 ನೋ ಯು ಗೋ. ಯಾಕಂದ್ರೆ ಇಂಟರ್ವ್ಯೂ ನನ್ಗೆ ಆಗಲ್ಲ. ನೀನ್ ಹೋಗು ಪ್ಲೀಸ್ ಹೋಗು ಅಂತೇಳಿ ಕಳಿಸ್ದೆ ಅವಳನ್ನ. ಕಳ್ಸಾಯ್ತು. ಅವಳು ಹೋದ್ಲು. ಆಮೇಲೆ ಆಮೇಲೆ ನನ್ಗೆ ಲೇಟು ಆಗ್ತಿದೆ. ಅವ್ರು ಫೋನು ಮಾಡ್ತಿಲ್ಲ. ಐ ವಾಸ್ ಲೈಕ್ ಇವ್ರು ಏನಕ್ಕೆ ಫೋನೇ ಮಾಡ್ತಿಲ್ಲಲ್ಲ? ಫೋನ್ ಮಾಡ್ತೀನಿ ಅಂತ ಹೇಳಿ ಅಂದಿಲ್ಲ. ಆಮೇಲೆ ನಾನ್ ಮೆಸೇಜ್ ಹಾಕ್ದೆ. ಕಾಲ್ ಇಸ್ ಇಟ್ ಪಾಸಿಬಲ್ ಈಗನೇ ಕಾಲ್ ಮಾಡಕ್ಕೆ ಹಂಗೆ ಹಿಂಗೆ ಅಂತ ಮೆಸೇಜ್ ಹಾಕ್ದೆ. ಐ ವಾಸ್ ಲೈಕ್ ದೇ ವರ್ ಲೈಕ್ ನೀವು ಆಗಲ್ಲ ಅಂತ ಹೇಳಿದ್ರಲ್ಲ ಅದಕ್ಕಿಂತ ಮುಂಚೆ ಹೇಳಿದೆ ನಾನು. ಏನಂತ ಆಗಲ್ಲ ನನ್ಗೆ. ನಾನ್ ರೆಡಿ ಆಗ್ತಿದ್ದೀನಿ ಫ್ಲೈಟ್‌ಗೆ ಹಂಗೆ ಹಿಂಗೆ ಅಂತ ಹಂಗೆ ಅಂದ್ರೆ ನೀವ್ ಈಗ್ಲೇ ಕಾಲ್ ಮಾಡ್ಬೇಕು. ಇಲ್ಲಾಂದ್ರೆ ನಾನ್ ಬಿಸಿ ಅಂತ ಹೇಳಿದೆ. ಅವ್ರು ನಾನ್ ಬಿಸಿ ಅಂತೇಳಿ ಬೇರೆಯವರಿಗೆ ಸ್ಲಾಟ್ ಕೊಟ್ಟಿದ್ದಾರೆ. ಬೇರೆಯವರು ಕಾಲಲ್ಲಿದ್ದಾರೆ. ಐ ಕಾಂಟ್ ಗಿವ್ ಯು ನೌ ಅಂತ ಹೇಳ್ಬಿಟ್ರು. ಅದಕ್ಕೆ ಐ ವಾಸ್ ಲೈಕ್ ಅಯ್ಯೋ! ಹೋಯ್ತು ಇದೂನು ಅಂತೇಳಿ ಅನ್ಕೊಂಡೆ. ನಾನು ಹೆಂಗಿದ್ದೆ ಅಂದ್ರೆ ಯೂನಿಫಾರ್ಮ್ ಹಾಕಿದ್ದೀನಿ, ಹೇರ್ ಟೈ ಮಾಡಿದ್ದೀನಿ, ದೇರ್ ಇಸ್ ನೋ ಮೇಕಪ್ ಅಂದ್ರೆ ಈಗ ಇದು ಫೌಂಡೇಶನ್ ಏನ್ ಹಾಕಿಲ್ಲ. ಅದ್ಕಿಂತ ಮುಂಚೆ ಸ್ಕಿನ್ ಕೇರ್ ಮಾಡಿರ್ತಾರಲ್ಲ ಅಷ್ಟ್ರಲ್ಲಿದೆ. ಐ ಅಟೆಂಡೆಡ್ ಇಟ್. ಸೊ ಸುಮಾರ್ ಕ್ವೆಷನ್ ಕೇಳ್ತಾರೆ. ಸುಮಾರಂದ್ರೆ ಐ ವಾಸ್ ಲೈಕ್ ಇದೆಲ್ಲ ಕ್ವೆಷನಾ ಅಂತೆಲ್ಲ ಅನ್ಸುತ್ತೆ. ಅವ್ರು ಟಾಸ್ಕ್ ತರ ನೀವ್ ಹೆಂಗ್ ವಾದ ಮಾಡ್ತೀರಾ ತೋರ್ಸಿ ಹಂಗೆ ಹಿಂಗೆ ಅಂತೆಲ್ಲ ಏನೇನೋ ಹೇಳ್ತಾರೆ. ಅದೆಲ್ಲ ಮಾಡ್ದೆ. ಆಮೇಲೆ ಮಾಡಾದ್ಮೇಲೆ ತುಂಬಾ ಸಿಲ್ಲಿ ಕ್ವೆಷನ್ಸ್ ಕೇಳ್ತಾರೆ. ಬಕ್ವಾಸ್ ಕ್ವೆಷನ್. ನನ್ಗನ್ಸುತ್ ಹಿಂಗೆಲ್ಲ ಕೇಳ್ತಾರಾ ಅಂತ ನನ್ಗೂ ತುಂಬಾ ಇದಾಯ್ತು. ನಿಮ್ದು ಲವ್ ಸ್ಟೋರಿ ಹೇಳಿ, ನಿಮ್ದು
ಬ್ರೇಕಪ್ ಆಯ್ತಾ? ರಿಲೇಶನ್‌ಶಿಪ್ ಅಲ್ಲಿ ಇದ್ದೀರಾ? ಲೈಫಲ್ಲಿ ರಿಗ್ರೆಟ್ಸ್ ಏನು? ಅಪ್ಪ-ಅಮ್ಮನ್ ಬಗ್ಗೆ ಎಲ್ಲ ಹಿಂಗೆಲ್ಲ ಎಲ್ಲ ಕಾಂಟ್ರವರ್ಸಿ ಏನಾದ್ರೂ ಇದೆಯಾ ನಿಮ್ ಲೈಫಲ್ಲಿ? ಯುವರ್ ಲೈಫ್ ಇಸ್ ಸ್ಮೂತಾ? ಹಂಗೆಲ್ಲ ಏನೇನೋ ಕ್ವೆಷನ್ಸ್ ಕೇಳ್ತಾರೆ. ಸ್ಮೂತ್ ಅಂತ ಡೈರೆಕ್ಟ್ ಹಿಂಗ್ ಕೇಳಲ್ಲ. ಸಮ್ ಟ್ರಿಕ್ಕಿ ಕ್ವೆಷನ್ಸ್ ದೇ ವಿಲ್ ಆಸ್ಕ್. ಹಂಗೆಲ್ಲ ಕೇಳಾದ್ಮೇಲೆ ದೇ ವಿಲ್ ಬಿ ಲೈಕ್ ಓಕೆ. ಆಮೇಲೆ ಅವನು ನನ್ಗೆ ತುಂಬಾ ಕ್ವೆಷನ್ಸ್ ಕೇಳ್ತಾನೆ ಇದ್ದ. ಐ ವಾಸ್ ಲೈಕ್ ನನ್ಗೆ ಟೈಮ್ ಇರ್ಲಿಲ್ಲ. ನಾನು ಕೆಳಗೆ ಕ್ರೂನ ಬರಕ್ ಹೇಳಿದೀನಿ. ಬನ್ನಿ ಇಷ್ಟು ಟೈಮಿಗೆ ಅಂತ ಹೇಳಿ. ಹಿ ಕೆಪ್ಟ್ ಆನ್ ಆಸ್ಕಿಂಗ್ ಮಿ ಕ್ವೆಷನ್ಸ್. ಐ ವಾಸ್ ಲೈಕ್ ಐ ಆಮ್ ಸೋ ಸಾರಿ ಬಟ್ ಐ ಹ್ಯಾವ್ ಟು ಗೆಟ್ ರೆಡಿ ಫಾರ್ ಫ್ಲೈಟ್. ಲೇಟ್ ಆಗ್ಬಿಡುತ್ತೆ ನನ್ಗೆ. ಹಂಗೆ ಹಿಂಗೆ ಅಂತೇಳಿ ಐ ವಾಂಟೆಡ್ ಟು ಎಂಡ್ ದ ಇಂಟರ್ವ್ಯೂ. ಸೊ ಹಾಗೆ ಹೇಳ್ದೆ. ಆಮೇಲೆ ಅವರು ಆಯ್ತು ಸಂಜೆ ಈವ್ನಿಂಗ್ ಫ್ರೀ ಇದೀರಾ ಅಂತ ಹೇಳಿದ್ರು. ನೋ ನೋ ಈವ್ನಿಂಗ್ ನಾನು ಫ್ರೀ ಇಲ್ಲ ಬಿಕಾಸ್ ನಾನು ಫ್ಲೈಟಿಗೆ ಹೋಗ್ತಿದ್ದೀನಿ. ಬೇಕಾದ್ರೆ ನಾಳೆ ಫ್ರೀ ಇರ್ತೀನಿ. ನಾಳೆ ಹೋಲ್ ಡೇ ಫ್ರೀ ಇರ್ತೀನಿ ಅಂತ ಹೇಳಿ. ದೆನ್ ಹಿ ವಾಸ್ ಲೈಕ್ ನೋ 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 ಇವತ್ತೇ ವಿಡಿಯೋ ಕಾಲ್ ಲಾಸ್ಟ್, ನಾಳೆ ಎಲ್ಲ ಮಾಡಕ್ಕಾಗಲ್ಲ ಅಂತ ಹೇಳಿ. ಅದಕ್ಕೆ ಓಕೆ. ನಾನ್ ಹೇಳ್ದೆ ಹಾಗಾದ್ರೆ ನಾನು ಫ್ಲೈಟಲ್ಲಿ ಇರ್ತೀನಿ. ನಾನು ಬರೋದೇ ನೈಟ್ ಆಗುತ್ತೆ ಅಂತ ಹೇಳ್ದೆ. ಓಕೆ. ಇನ್ನೂ ಏನಾದ್ರು ಇನ್ಫಾರ್ಮೇಶನ್ ಬೇಕಂದ್ರೆ ವಿ ವಿಲ್ ಕಾಲ್ ಯು ಅಂತ ಹೇಳಿದ್ರು ಅಂಡ್ ದೇ ಎಂಡೆಡ್ ಇಟ್. ಆ ಇಂಟರ್ವ್ಯೂ ಆ ರೌಂಡ್ ಮುಗೀತು. ಆಮೇಲೆ ಏನ್ ಸುಮಾರು ದಿವಸ ನಂಗೇನ್ ರಿಪ್ಲೈ ಬರ್ಲಿಲ್ಲ. ನಾನು ಇದು ಹೊಗೆ ಅಂತೇಳಿ ಅನ್ಕೊಂಡೆ. ಅವ್ರ ರಿಪ್ಲೈಗೆ ನಾನು ಮತ್ತೆ ವೇಟಿಂಗ್. ಸೊ ಬರುತ್ತೆ ಅಂತ ರಿಪ್ಲೈ ಬರಲ್ಲ ಸ್ವಲ್ಪ ದಿನವರೆಗೆ. ಆಮೇಲೆ ಒನ್ ಸಂಡೇ ಐ ಗೆಟ್ ಅ ಮೆಸೇಜ್, ಐ ಗೆಟ್ ಅ ಮೇಲ್. ನಾನ್ ಮೇಲ್‌ನ ಚೆಕ್ಕೇ ಮಾಡಿಲ್ಲ. ಬಿಕಾಸ್ ನಾನು ಯೂಶುವಲಿ ಐ ಗೆಟ್ ಅ ಕಾಲ್, ನೀನು ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆಗಿದೀಯಾ. ನಿಂದು ಸ್ಲಾಟ್ ಇದು ಸಂಡೇ ಇತ್ತು ಅವತ್ತು. ಸಂಡೇ ಸ್ಲಾಟ್. ನೀನು ಇದಕ್ ಬರ್ಬೇಕು. ಅದೇನೋ ಫಿಲ್ಮ್ ಸಿಟಿ ಇದೆಯಲ್ಲ ನಿಯರ್ ಬಿಡದಿ, ಅಲ್ಲಿಗ್ ಬರ್ಬೇಕು. ಬನ್ನಿ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರು. ಡೀಟೇಲ್ಸ್ ಫೋಟೋ ಒಂದ್ ಇಟ್ಕೊಂಡ್ ಬನ್ನಿ, ಆಧಾರ್ ಕಾರ್ಡ್ ಫಾರ್ ದ ಪ್ರೂಫ್ ನೀನೇ ಅದು ಅಂತೇಳಿ ಅದೆರಡು ಇಟ್ಕೊಂಡ್ ಬನ್ನಿ ಅಂತ ಹೇಳಿದ್ರು. ಸಂಡೇ ನನ್ಗೆ ಆಫ್ಟರ್ನೂನ್ ಡ್ಯೂಟಿ ಇತ್ತು. ನಾನು ರಿಪೋರ್ಟ್ ಚೆಕ್ ಮಾಡಿದೆ ಅಂಡ್ ವಿ ವೆಂಟ್ ಅಂಡ್ ನಾನು ನನ್ನ ತಮ್ಮ ಹೋದ್ವಿ. ತಮ್ಮ ಪಾಪ ನನ್ನ ತಮ್ಮ ವೇಟ್ ಮಾಡಿದಾನೆ ಅಲ್ಲಿ ಹೊರಗೆ ಅಂದ್ರೆ ಅಷ್ಟಿಷ್ಟಲ್ಲ. ಹಿ ಟೋಲ್ಡ್ ದ ಪರ್ಸನ್ ಹೂ ಕಾಲ್ಡ್, ಅವ್ರು ಹೇಳಿದ್ರು ಪಾರ್ಕಿಂಗ್ ಇದೆ ಅಲ್ಲಿ ಪಾರ್ಕಿಂಗ್ ಮಾಡ್ಬೋದು ಅಂತ. ಬಟ್ ನೋ, ದೇ ಮೇಡ್ ದೆಮ್ ಟು ವೇಟ್ ಔಟ್ಸೈಡ್ ಫಾರ್ ಮೋರ್ ದೆನ್ 3-4 hours ಅನ್ಸುತ್ತೆ. ಪಾಪ ಅನ್ಸುತ್ತೆ ನಂಗೇನೆ. ನಾನ್ 12 ಮೆಂಬರ್ಸ್ ಅನ್ಸುತ್ತೆ ನಮ್ ಬ್ಯಾಚ್ ಅಲ್ಲಿ ಇದ್ದಿದ್ದು. ಸೊ ಅವರು ಹೋಗಿದ್ವಿ ಒಳಗೆ ಹೋದಾಗ ದೇ ಗೇವ್ ಅಸ್ ದಿಸ್ ಬಿಗ್ ಫೈಲ್. ಅಂದ್ರೆ ಅರೌಂಡ್ 30 ಪೇಜ್ ಇದೆ ಅದ್ರಲ್ಲಿ ಶೀಟ್ಸ್. ಅದರಲ್ಲಿ ವಿ ಹ್ಯಾವ್ ಟು ಫಿಲ್. ಅದ್ರಲ್ಲಿ ಏನೇನೋ ಕ್ವೆಶನ್, ನೀನ್ ಲಾಸ್ಟ್ ಟೈಮ್ ಯಾವಾಗ ಜಗಳ ಆಡ್ದೆ, ಡು ಯು ಡ್ರಿಂಕ್, ಇಫ್ ಯು ಡ್ರಿಂಕ್ ಎಷ್ಟಕ್ಕೆ ನೀನು ಹೈ ಆಗ್ತೀಯಾ ಅಂತೆಲ್ಲ ಏನೇನೋ ಕ್ವೆಶನ್. ವಾಟ್ ಈಸ್ ಯುವರ್ ರಿಗ್ರೆಟ್ ಇನ್ ಯುವರ್ ಲೈಫ್, ಏನಾಗ್ತಿದೆ, ನೀನು ಯಾವ ಪ್ರಾಣಿ, ವಿಚ್ ಅನಿಮಲ್ ಡು ಯು ಲೈಕ್ ಇಟ್, ವಿಚ್ ಕ್ಯಾರೆಕ್ಟರ್, ನೀನ್ ಹೇಗೆ, ಹಂಗೆ ಹಿಂಗೆ ಅಂತ ಏನೇನೋ 30 ಪೇಜ್ ಇಷ್ಟು ಬರೆಯಕ್ಕೆ ಕೊಟ್ಟಿದ್ರು. ಓಕೆ ವಿ ರೋಟ್. ಸುಮಾರು ಜನ ಬರ್ದ್ರು. ನಾನು ಬರ್ತಾ ಇದ್ದೆ. ಅಷ್ಟೊತ್ತಿಗೆ ಅವ್ರಿಗೆ ದೇವರ್ ಲೈಕ್ ಇವ್ರು ಇಲ್ಲೇ ಬರೀತಿದ್ರೆ ಲೇಟ್ ಆಗುತ್ತೆ, ಲೆಟ್ ದೆಮ್ ಕಮ್ ಫಾರ್ ಗ್ರೂಪ್ ಡಿಸ್ಕಷನ್. ಅದು ರೌಂಡ್ ಇದ್ದಿದೆ ಗ್ರೂಪ್ ಡಿಸ್ಕಷನ್ ಅಂತೇಳಿ. ಲೆಟ್ ದೆಮ್ ಕಮ್ ಫಾರ್ ಗ್ರೂಪ್ ಡಿಸ್ಕಷನ್, ಆಮೇಲೆ ನೋಡೋಣ ಅಂತೇಳಿ. ಸೊ ಗ್ರೂಪ್ ಡಿಸ್ಕಷನ್ ಕರೆದ್ರು. ನಾವು ಹೋದ್ವಿ. ನಂಗೆ ಗೊತ್ತಿಲ್ಲ ಏನಾಯ್ತಂತ. ಐ ಡಿಂಟ್ ಟಾಕ್. ಐ ವಾಸ್ ಸೋ ನರ್ವಸ್ ಅಂಡ್ ಐ ಡೋಂಟ್ ವಾಂಟೆಡ್ ಟು ಟಾಕ್. ನಾನು ತುಂಬಾ ಮಾತಾಡ್ತೀನಿ ಯೂಶುವಲಿ ಎಲ್ಲರ ಜೊತೆ. ಬಟ್ ದ್ಯಾಟ್ ಡೇ ಗಾಡ್ ಮೇಡ್ ಮಿ ನಾಟ್ ಟು ಟಾಕ್ ಅಟ್ ಆಲ್. ಐ ಡಿಂಟ್ ಟಾಕ್. ನಾನು ಮಾತಾಡ್ಲಿಲ್ಲ. ಗ್ರೂಪ್ ಡಿಸ್ಕಷನ್ ವಾದದಲ್ಲಿ ನನ್ ವಾಯ್ಸೇ ಇಲ್ಲ. ಸೊ ಹಂಗಾಯ್ತು. ಮೇ ಬಿ ದೇವ್ರು ನನ್ಗೆ ಬಾಯಿ ಮುಚ್ಕೊಂಡ್ ಕೂರು ಅಂತ ಯಾಕೆ ಹೇಳಿದಂದ್ರೆ, ನನ್ಗೆ ಫ್ಯೂ ಡೇಸ್ ಇಂದ ಪ್ರೋಮೋ ನೋಡಿದ್ಮೇಲೆ ಗೊತ್ತಾಯ್ತು. ಬಿಕಾಸ್ ವಾಟ್ಸ್ ಹ್ಯಾಪ್ನಿಂಗ್,
ನಾನ್ ಕನಸು ಕಂಡ ಬಿಗ್ ಬಾಸ್ ಇದಲ್ಲ. ಐ ರಿಯಲಿ ಡಿಡ್ಂಟ್ ಎಕ್ಸ್ಪೆಕ್ಟ್ ಬಿಗ್ ಬಾಸ್ ಟು ಬಿ ಲೈಕ್ ದಿಸ್ ಬಿಕಾಸ್ ಎಲ್ಲರಿಗೂ ಎಲ್ಲರಿಗೂ ಬಿಗ್ ಬಾಸ್‌ಗೆ ಹೋಗ್ಬೇಕು. ಬಿಗ್ ಬಾಸ್ ನೋಡ್ತಿದ್ರೆ ಬಿಗ್ ಬಾಸ್‌ಗೆ ಹೋಗ್ಬೇಕು, ಹೋಗ್ಬೇಕು, ಹೋಗ್ಬೇಕು ಅಂತೆಲ್ಲ ಆಸೆ ತುಂಬಾ ಇರುತ್ತೆ. ಆದ್ರೆ ಇವ್ರು ಬಿಗ್ ಬಾಸ್‌ನ ಹೆಂಗೆ ಕಾಮನರ್ಸ್ ಓಕೆ. ವಿ ಆರ್ ಕಾಮನರ್ಸ್. ಆದ್ರೆ ಹೆಂಗೆ? ಯೆಸ್ ಐ ನೋ ವಿ ಆರ್ ಕಾಮನರ್ಸ್. ನಮ್ ಟ್ಯಾಲೆಂಟ್ ನಿಮಗೆ ಗೊತ್ತಿಲ್ಲ. ಬಟ್ ಸ್ಟಿಲ್ ವೈ ಲೈಕ್ ದಿಸ್? ಐ ಡೋಂಟ್ ಅಂಡರ್‌ಸ್ಟ್ಯಾಂಡ್. ಪ್ರೋಮೋ ನೋಡ್ತೀನಿ ಐ ವಾಸ್ ಲೈಕ್ ದೇವ್ರೆ ಅವತ್ ನೀನು ಇದಕ್ಕೆ ಮಾತಾಡಕ್ಕೆ ಕರೇಜ್ ಕೊಟ್ಟಿಲ್ಲೇನೋ ಅಂತ ನಾನೇ ಅನ್ಕೊಂಡೆ. ಬಿಕಾಸ್ ಫೋನನ್ನ ಹೊಡ್ದಾಕದಂತೆ. ಅಯ್ಯೋ ನನ್ ಚಾಮರ ಫೋನನ್ನ ಹೊಡ್ದಾಕದಂತೆ, ಸಗಣಿ ಹಚ್ಕೊಳ್ಳೋದಂತೆ. ಆಮೇಲೆ ಈ ಯಾರೋ ಒಬ್ರು ಗಿನ್ನಿಸ್ ರೆಕಾರ್ಡ್ ಆಗಿರೋರು ಬಂದಿದ್ದಾರೆ. ಅವ್ರದ್ದು ಗಿನ್ನಿಸ್ ರೆಕಾರ್ಡ್ ಶೀಟ್‌ನ ಹರ್ದ್ ಬಿಸಾಕದಂತೆ. ಅಂಡ್ ವಾಟ್ ವಾಟ್ ನಾಟ್? ನಾವು ಅಲ್ಲಿ ಹೋಗಿ ಅವಮಾನ ಮಾಡಿಸ್ಕೊಳಕ್ಕ? See, we might be a very common people who is living their peaceful life, but ಅವ್ರತ್ರ ಮಾನ ಮರ್ಯಾದೆ ಕಳಿಸ್ಕೊಳ್ಳೋಂಥದ್ದು ನಾವೇನ್ ಮಾಡಿದ್ದೇವೆ? I feel very bad how the Big Boss team is treating them. And ಆಮೇಲೆ 2 contestants ನಾನ್ ನೋಡ್ದೆ. ಅಮುಕು ಡುಮ್ಕು ಅಂಡ್ ಹೂ ಇಸ್ ದಟ್? ಗಂಗವ್ವ ಏನೋ ಹಂಗೆ ಸಮಥಿಂಗ್ ಗಂಗಾ ಸಮಥಿಂಗ್. ಅವ್ರನ್ನ ದೇರ್ ಕಂಟೆಂಟ್ ಇಸ್ ಲೈಕ್ ದ್ಯಾಟ್ ಬ್ರೋ. ಅವ್ರ ಕಂಟೆಂಟ್ ಮಾಡೋದೇ ಹಂಗಿದೆ. ಆಂಡ್ ನೀವು ಅವ್ರನ್ ಕರ್ದು ಸ್ಟೇಜಲ್ಲಿ ಪ್ರೋಮೋದಲ್ಲಿ ತೋರ್ಸಿರೋದು ಅವರು ಎಕ್ಸಿಟ್ ಆಗೋ ಹಂಗೆ. ಐ ಡೋಂಟ್ ನೋ. ಇಟ್ ಮೈಟ್ ಬಿ ಅ ಗಿಮಿಕ್. ಜಾಸ್ತಿ ಜನ ನೋಡ್ಲಿ ಅಂತೇಳಿ ಬಿಗ್ ಬಾಸ್ ಟೀಮ್ ಅವ್ರದ್ದು ಸ್ಟ್ರಾಟಜಿ ಇರ್ಬೋದು. ಬಟ್ ಐ ಡೋಂಟ್ ನೋ ವೈ. ಆಮೇಲೆ ಶೀ ಹೂ ಇಸ್ ದಟ್? ಸಂಗೀತ. She has a good profile and the way it's all scripted maybe ಹಿಂಗೆ ಮಾಡಿ ಅಂತ I can't blame them. The I can't blame them. ನೀವು ಹಿಂಗ್ ಕೇಳ್ಬೇಕು, ಅವ್ರಿಗೆ ಕ್ವೆಶ್ಚನ್ ನೀವು ಹಂಗ್ ಕೇಳ್ಬೇಕು ಅಂತ ಇರ್ಬೋದೇನೋ. ಬಟ್ ಬಿಗ್ ಬಾಸ್ ಯಾಕೆ ಅಷ್ಟು ಕೇವಲವಾಗಿ ನೋಡೋದು? ಅದಕ್ಕೆ ಗ್ರೂಪ್ ಡಿಸ್ಕಷನ್ ಅಲ್ಲಿ ನಾನ್ ಸೆಲೆಕ್ಟ್ ಆಗಿಲ್ಲ. ನಾನ್ ಸೆಲೆಕ್ಟ್ ಆಗಿದ್ರೆ ಮೇ ಬಿ ನೆಕ್ಸ್ಟ್ ರೌಂಡ್ ಏನೋ ಪರ್ಸನಲ್ ಇಂಟರ್ವ್ಯೂ ಅದಾದ್ಮೇಲೆ ಅಗ್ನಿ ಪರೀಕ್ಷೆ ಅಂತ ನಾನ್ ನೋಡಿದೆ ಯಾವ್ದೋ ಪೋಸ್ಟ್ ಅಲ್ಲಿ. ಅದಕ್ಕೆ ದೇವರು ಸಾಕು ನಿಂದು ಇದಿಷ್ಟೇ, ಜಸ್ಟ್ ಅನ್ ಎಕ್ಸ್ಪೀರಿಯನ್ಸ್, ಹ್ಯಾವ್ ಇಟ್, ಎಂಜಾಯ್ ಇಟ್ ಅಂತ ಹೇಳಿ ದೇವ್ರು ಅಷ್ಟೇ ಕೊಟ್ಟಿದ್ದಾರೆ. ಬಟ್ ಅಂಡ್ ಐ ಫೀಲ್ 13 ಇಸ್ ಅ ಅನ್ಲಕ್ಕಿ ನಂಬರ್ ಅಂತ ತುಂಬಾ ಜನ ಹೇಳ್ತಾರೆ. ನಾನು 13 ನಾನ್ ಅನ್ಕೊಂಡೆ ಬಿಗ್ ಬಾಸ್‌ಗೆ ಐ ಆಲ್ವೇಸ್ ವಾಂಟೆಡ್ ಟು ನಾನು ಒಂದ್ಸತಿ ಹೋಗ್ಬೇಕು ಅಂತ ನಂಗೂ ತುಂಬಾ ಆಸೆ ಇತ್ತು. ಆ ಅದಕ್ಕೆ ನೋಡಿದ್ರೆ 13th ಸೀಸನ್‌ಗೆ ಕಾಮನರ್ಸ್ ಅಂತ ಇಟ್ಟಿದ್ರು. ಆಯ್ತು ಟ್ರೈ ಮಾಡೋಣ ಅಂತೇಳಿ ಮಾಡಿದ್ದೆ. So, if it is only content for you, if it is only, I don't know, there are so many people who have achieved so many things. ನನಗೆ ಸೆಲೆಕ್ಟ್ ಆಗಿಲ್ಲ ಅಂತ ನಾನು ಹೇಳ್ತಿಲ್ಲ. But there are so many n number of people whom you guys can select. But somehow Big Boss season 13 has failed in everything because it has not started at all. ಸ್ಟಾರ್ಟೇ ಆಗಿಲ್ಲ. ಬಟ್ ಸೋ ಮಚ್ ಹೇಟ್ ಟುವರ್ಡ್ಸ್ ದ ಶೋ. ಐ ಡೋಂಟ್ ನೋ. ಬಿಗ್ ಬಾಸ್ ನೋಡ್ತೀಯಾ ಈ ಸೀಸನ್ ಅಂದ್ರೆ ಆಬ್ವಿಯಸ್ಲಿ ಐ ವಾಚ್. ಬಟ್ ಐಲ್ ಸಿ ಹೆಂಗಿದೆ, ಹೇಗ್ ಸೆಲೆಕ್ಟ್ ಮಾಡಿದ್ದಾರೆ ಅಂತ. ಐ ನೋ ನಾನು ಒಳ್ಳೆ ಕಂಟೆಸ್ಟೆಂಟ್ ಆಗ್ತಿದ್ದೆ. ಬಟ್ ಐ ಡೋಂಟ್ ನೋ. ದ ಅಗ್ನಿ ಪರೀಕ್ಷೆ ರೌಂಡ್ ವಾಸ್ ಲೈಕ್ too much for me. I don't think I can do. I can't smash my phone. Sagni, I don't know. There are so many things. ನಾನು just promo ನೋಡಿ ಹೇಳ್ತಿದ್ದೀನಿ. I might be wrong as well, but I didn't like it. So whatever happens, it happens for a reason, guys. So don't lose hopes.
ನನ್ಗೆ ಐ ಆಮ್ ಹ್ಯಾಪಿ. ಸೆಲೆಕ್ಟ್ ಆಗಿದ್ರು ಐ ವಾಸ್ ಹ್ಯಾಪಿ. ಸೆಲೆಕ್ಟ್ ಆಗಿಲ್ಲ ದೆನ್ ಆಲ್ಸೋ ಐ ಆಮ್ ಫೈನ್. ಬಟ್ ದಟ್ ರೌಂಡ್ ಅಗ್ನಿ ಪರೀಕ್ಷಾ ರೌಂಡ್ ನೋ, ಅ ಬಿಗ್ ನೋ. ಮೇ ಬಿ ನಾನು ಪ್ರೋಮೋ ನೋಡಿ ಹೇಳ್ತಿದ್ದೀನಿ. Judging people is too easy. Making fun of them is also too easy. Please, guys, don't do this. People don't deserve. Be kind to people. ಅಷ್ಟೇ ಹೇಳ್ತಾ ನನ್ನ ಬಿಗ್ ಬಾಸ್‌ನ ರಿಜೆಕ್ಷನ್ ಆಮೇಲೆ ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ಅಗ್ನಿ ಪರೀಕ್ಷೆ ಅದು ಪ್ರೊಮೋ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಐ ಗೆಟ್ ಅ ಮೆಸೇಜ್ ಸೇಯಿಂಗ್ ದಟ್ ಯು ಗಾಟ್ ರಿಜೆಕ್ಟೆಡ್ ಆಲ್ಸೋ ಅಂಡ್ ಐ ಆಮ್ ಫೈನ್. ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ video. If you guys like my video, please like, share, and give a feedback or a comment. ಅಂದ್ರೆ ನನ್ಗೊಂಚೂರು ಖುಷಿಯಾಗಿ ನಾನು ಜಾಸ್ತಿ 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 ವಿಡಿಯೋ ಮಾಡ್ತೀನಿ. ರಿವ್ಯೂ ವ್ಯೂಸ್ ಯಾಕೋ ಕಮ್ಮಿ ಬಂದಿದೆ. ಐ ನೋ ಇಟ್ ವಾಸ್ ನಾಟ್ ಅ ಗುಡ್ ವೆರಿ ವಾವ್ ಕಂಟೆಂಟ್ ಬಟ್ ಐ ಟ್ರೈಯಿಂಗ್ ಗೈಸ್. ಪ್ಲೀಸ್ ಸಪೋರ್ಟ್ ಅಂಡ್ if you like, please subscribe to my channel so that next video ನಿಮಗೆ ಆಟೋಮೆಟಿಕ್ ಬರುತ್ತೆ. ಅದರ್ವೈಸ್ ಯು ಹ್ಯಾವ್ ಟು ಸರ್ಚ್ ಸಿಂಧು ಗೌಡ ಅಂತೆಲ್ಲ ಸರ್ಚ್ ಮಾಡಬೇಕು. ವೈ ಯು ವಾಂಟ್ ಟು ಟೇಕ್ ದಟ್ ಮಚ್ ಸ್ಟ್ರೆಸ್ ಇನ್ ಯುವರ್ ಲೈಫ್? ಜಸ್ಟ್ ಸಬ್ಸ್ಕ್ರೈಬ್ ಟು ಮೈ YouTube channel so that you get it automatically when you open the YouTube channel. So thank you so much. ಮತ್ತೆ ಸಿಗೋಣ. Bye bye.